ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 6ರಂದು ಒಡಿಶಾದ ಚಾಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಿಂದ ಭಾರತ ತನ್ನ ಅಗ್ನಿ-4 ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಯಶಸ್ವಿಯಾಗಿ ಟೆಸ್ಟ್ ಫೈರ್ ಮಾಡಿದೆ. ಈ ಪರೀಕ್ಷೆಯನ್ನು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅಂದರೆ SFC ಮತ್ತು DRDO ಜಂಟಿಯಾಗಿ ನಡೆಸಿದ್ದಾರೆ. ರಕ್ಷಣಾ ಸಚಿವಾಲಯವು ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಈ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಚಾಂಡೀಪುರದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಲಾಂಚ್ ನಲ್ಲಿ ಎಲ್ಲಾ ಆಪರೇಷನಲ್ ಮತ್ತು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಗಳು ಸಂಪೂರ್ಣವಾಗಿ ವ್ಯಾಲಿಡೇಟ್ ಆಗಿವೆ ಅಂತ ತಿಳಿಸಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ಭಾರತ ಯಾವಾಗಲೂ ಹೇಳ್ತಾ ಬಂದಿರೋದು ತನ್ನ ಸ್ಟ್ರಾಟಜಿಕ್ ಅಸೆಟ್ಸ್ ಗಳು ಕೇವಲ ಕ್ರೆಡಿಬಲ್ ಡಿಟರೆನ್ಸ್ ಗಾಗಿ ಅಂದ್ರೆ ಶತ್ರುಗಳಿಂದ ರಕ್ಷಣೆಗಾಗಿ ಇವೆಯೇ ಹೊರತು ಆಕ್ರಮಣಕ್ಕಾಗಿ ಅಲ್ಲ ಅಂತ. ಈ ಯಶಸ್ವಿ ಟೆಸ್ಟ್ ಬಗ್ಗೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು DRDO ಮತ್ತು SFC ತಂಡವನ್ನು ಅಭಿನಂದಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈ ಟೆಕ್ಸ್ಟ್ ಬುಕ್ ಮಿಷನ್ ಲಾಂಚ್ ಭಾರತದ ಮಾಡರ್ನ್ ಟೆಕ್ನಾಲಜಿ ಬಳಸಿ ದೇಶವನ್ನು ರಕ್ಷಿಸುವ ಬದ್ಧತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಅಗ್ನಿ ಸರಣಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಅಗ್ನಿ 1 ನಿಂದ ಅಗ್ನಿ 4 ವರೆಗಿನ ಈ ಎಲ್ಲಾ ಮಿಸೈಲ್ ಗಳ ರೇಂಜ್ 700 ಕಿಲೋಮೀಟರ್ ನಿಂದ 3500 ಕಿಲೋಮೀಟರ್ ವರೆಗೆ ಇದೆ ಮತ್ತು ಇವೆಲ್ಲ ಈಗಾಗಲೇ ಭಾರತೀಯ ಸೇನೆಯಲ್ಲಿ ಡೆಪ್ಲಾಯ್ ಕೂಡ ಆಗಿವೆ. ಇದೇ ಸಮಯದಲ್ಲಿ ಅಗ್ನಿ 4 ಬಗ್ಗೆ ಇನ್ನೊಂದು ಆಸಕ್ತಿಕರ ವಿಷಯ ಗಮನಕ್ಕೆ ಬಂದಿದೆ. ಈ ಮಿಸೈಲ್ ಸಂಪೂರ್ಣವಾಗಿ ಇಂಡಿಜಿನಸ್ಲಿ ಡೆವಲಪ್ ಆಗಿರೋ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು, ಇದು ಕನ್ವೆನ್ಷನಲ್ ಮತ್ತು ನ್ಯೂಕ್ಲಿಯರ್ ಎರಡು ಪೇಲೋಡ್ಸ್ ಗಳನ್ನು ಡಿಲಿವರ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದರ ಸ್ಟ್ರೈಕ್ ರೇಂಜ್ ಸುಮಾರು 4000 ಕಿಲೋಮೀಟರ್ ಇದ್ದು, ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಮತ್ತು ಗೈಡೆನ್ಸ್ ಸಿಸ್ಟಮ್ಸ್ ನ ಮೂಲಕ ಹೆಚ್ಚಿನ ಅಕ್ಯುರೇಸಿಯನ್ನು ಒದಗಿಸುತ್ತೆ. ಇನ್ನು ಭಾರತದ ಇತ್ತೀಚಿನ ಡಿಫೆನ್ಸ್ ಸಾಧನೆಗಳ ಬಗ್ಗೆ ಒಂದೆರಡು ವಿಷಯ ಹೇಳ್ತೀನಿ. 2024ರ ಏಪ್ರಿಲ್ ನಲ್ಲಿ ಒಡಿಶಾ ಕರಾವಳಿಯ ಬಂಗಾಳ ಕೊಲ್ಲಿಯಲ್ಲಿ ಒಂದು ಹಡಗಿನಿಂದ ಎಂಡೋ ಅಟ್ಮಾಸ್ಫರಿಕ್ ಇಂಟರ್ಸೆಪ್ಟರ್ ಮಿಸೈಲ್ಸ್ ನ ಮೊದಲ ಟೆಸ್ಟ್ ಟ್ರಯಲ್ ಅನ್ನು ಭಾರತ ಯಶಸ್ವಿಯಾಗಿ ನಡೆಸಿತ್ತು. ಇದು ಭಾರತದ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಪ್ರೋಗ್ರಾಂನ ಒಂದು ಭಾಗ. ಭೂಮಿಯ ವಾತಾವರಣದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಶತ್ರುಗಳ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನು ಇಂಟರ್ಸೆಪ್ಟ್ ಮಾಡುವ ಸಾಮರ್ಥ್ಯವನ್ನು ಭಾರತ ಸಕ್ರಿಯವಾಗಿ ಡೆವಲಪ್ ಮಾಡ್ತಾ ಇದೆ. ಜೊತೆಗೆ ಈ ವರ್ಷದ ಮೇ ತಿಂಗಳಲ್ಲಿ ಭಾರತ ಒಂದು ಅಡ್ವಾನ್ಸ್ಡ್ ಅಗ್ನಿ ಮಿಸೈಲ್ ಅನ್ನು ಟೆಸ್ಟ್ ಮಾಡಿತ್ತು. ಅದು ಒಂದೇ ಬಾರಿಗೆ ಬೇರೆ ಬೇರೆ ಟಾರ್ಗೆಟ್ ಗಳಿಗೆ ಮಲ್ಟಿಪಲ್ ಪೇಲೋಡ್ ಅನ್ನು ಡೆಪ್ಲಾಯ್ ಮಾಡುವ ಸಾಮರ್ಥ್ಯ ಹೊಂದಿತ್ತು. ಇದನ್ನ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ ಅಂದ್ರೆ MIRV ಸಿಸ್ಟಮ್ ಅಂತ ಕರೀತಾರೆ. ಇದೊಂದು ದೊಡ್ಡ ಮೈಲುಗಲ್ಲು. ಯಾಕಂದ್ರೆ ಈ ಟೆಕ್ನಾಲಜಿ ಇರೋ ಬೆರಳೆಣಿಕೆಯ ದೇಶಗಳ ಸಾಲಿಗೆ ಈಗ ಭಾರತ ಕೂಡ ಸೇರಿಕೊಂಡಿದೆ. ಇದರ ಜೊತೆಗೆ ಭಾರತ ಪ್ರಳಯ್ ಅನ್ನೋ ಟ್ಯಾಕ್ಟಿಕಲ್ ಮಿಸೈಲ್ ಅನ್ನು ಡೆವಲಪ್ ಮಾಡಿದೆ. ಇದೊಂದು ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿದ್ದು, ಕನ್ವೆನ್ಷನಲ್ ವಾರ್ ಹೆಡ್ ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇದರ ಪೇಲೋಡ್ ಕೆಪಾಸಿಟಿ 500 ರಿಂದ 1000 kg ವರೆಗೆ ಇದೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಅಗ್ನಿ 4 ಟೆಸ್ಟ್ ಭಾರತದ ಸ್ಟ್ರಾಟಜಿಕ್ ಡಿಟರೆನ್ಸ್ ಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಈ ರೀತಿಯ ಯಶಸ್ವಿ ಪರೀಕ್ಷೆಗಳು ಭಾರತದ ಇಂಡಿಜಿನಿಯಸ್ ಡಿಫೆನ್ಸ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.